ಬೆಂಗಳೂರಿನಲ್ಲಿ ಅಕ್ರಮ ಮೈನಿಂಗ್ ಕೇಸ್ನಲ್ಲಿ ಬಿಜೆಪಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ಬಿಗ್ ಶಾಕ್ ಎದುರಾಯಿತು. ಹೈದರಾಬಾದ್ನ ಸಿಬಿಐ ವಿಶೇಷ ಕೋರ್ಟ್ ಜನಾರ್ದನ ರೆಡ್ಡಿ ಸೇರಿ 5 ಆರೋಪಿಗಳನ್ನು ದೋಷಿ ಅಂತ ಪರಿಗಣಿಸಿ ತೀರ್ಪನ್ನು ಕೊಡ್ತು. 7 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ. ರೆಡ್ಡಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಕೂಡ ಕೋರ್ಟ್ ಹೇಳಿದೆ. ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ A2 ಆಗಿದ್ದಾರೆ. ಪ್ರಕರಣದಲ್ಲಿ 884 ಕೋಟಿ ಅಕ್ರಮ ಎಸಗಿರುವುದು ಸಾಬೀತಾಗಿದೆ. ಒಟ್ಟು 29 ಲಕ್ಷ ಟನ್ ಅದಿರು ಲೂಟಿ ಮಾಡಿರುವ ಆರೋಪ ಇವರ ಮೇಲೆ ಇದೆ. ಕೋರ್ಟ್ ಆದೇಶ ಪ್ರಕಟವಾಗ್ತಿದ್ದ ಹಾಗೆ ಗದ್ಗದಿತರಾದಂತಹ ರೆಡ್ಡಿ, ನಾನು ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಕೊಂಡಿದ್ದೀನಿ, ಹಾಗಾಗಿ 7 ವರ್ಷ ಜೈಲು ಶಿಕ್ಷೆಯನ್ನು ಕಡಿತಗೊಳಿಸಿ ಅಂತ ಅವ್ರು ಕೇಳ್ಕೊಂಡ್ರಂತೆ. ನಿಮಗೆ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ನೀವು ಅರ್ಹರು ಅಂತ ಜಡ್ಜ್ ಹೇಳಿದ್ದಾರೆ. ಮಾತಿನಿಂದ ಜನಾರ್ದನ ರೆಡ್ಡಿ ಮತ್ತಷ್ಟು ಆಘಾತಕ್ಕೆ ಒಳಗಾಗಿದ್ದಾರೆ. ಕೋರ್ಟ್ ಆದೇಶದಿಂದ ಜನಾರ್ದನ ರೆಡ್ಡಿ ಶಾಸಕ ಸ್ಥಾನದಿಂದ ಅನರ್ಹ ಆಗುವ ಸಾಧ್ಯತೆ ಕೂಡ ಇದೆ. ಬಿಜೆಪಿ ಸೇರಿಸಿಕೊಂಡ್ಮೇಲೆ ಈಗ ಬಿಜೆಪಿಯವರಿಗೆ ಈ ವಿಷಯ ಒಂದು ಮುಜುಗರವೂ ಕೂಡ ಹೌದು. ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಕಿದ್ದ ಸವಾಲನ್ನು ಸ್ವೀಕರಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮೂಲಕ ಸಚಿವ ಶಿವಾನಂದ ಪಾಟೀಲ್ ಸುದ್ದಿಯಾಗಿದ್ರು. ಅದು ರಾಜೀನಾಮೆನೂ ಅಲ್ಲರಿ, ಒಂದು ಲೆಟರ್ ಬರೆದಿದ್ರು. ಇದು ಕೇವಲ ಶಿವಾನಂದ ಪಾಟೀಲ್ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಸಂಘರ್ಷ ಅಲ್ಲ, ಬದಲಾಗಿ ಎಂಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ನಡುವಿನ ಸಂಘರ್ಷ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಇವರ ಮುಸುಕಿನ ಗುದ್ದಾಟ ಇದೀಗ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಹೈಕಮಾಂಡ್ಗೆ ದೂರು ಕೊಡೋಕೆಲ್ಲ ಎಂಬಿ ಪಾಟೀಲ್ ಮುಂದಾಗಿದ್ದಾರೆ ಅನ್ನೋ ಮಾತುಗಳೆಲ್ಲ ಬರ್ತಾ ಇದೆ. ಶಿವಾನಂದ ಪಾಟೀಲ್ ಮತ್ತು ಎಂಬಿ ಪಾಟೀಲ್ ಹೈಕಮಾಂಡ್ಗೆ ದೂರು ನೀಡೋದಾದ್ರೆ ನೀಡಲಿ ಅಂದಿದ್ದಾರೆ ವಿಜಯಪುರದಲ್ಲಿ. ಏನ್ ಹೇಳಿದ್ರು ಅವ್ರು ಇರ್ತಾರೆ ಬರ್ತಾರೆ ಅಂತ ತಿಳ್ಕೊಂಡಿದೆ. ಅವ್ರು ಬಂದಿದ್ದಿಲ್ಲ ಅಷ್ಟೇ. ಅವ್ರು ಬರ್ಬೇಕಾಗಿತ್ತು, ಬಂದಿಲ್ಲ ಅಂದ್ರೆ ತಪ್ಪೇನೈತೆ? ತಪ್ಪಿದೆ. ಇದು ತಾವು 100 ದೂರು ಕೊಟ್ಟರು ನಾನು ಅದನ್ನು ಕೇರ್ ಮಾಡಲ್ಲ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಹೋಗ್ತಾ ಇದೆ. ಬಜ್ಪೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರಶೀದ್ ಹಂತಕರಿಗೆ ಮಾಹಿತಿಯನ್ನು ನೀಡಿರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಬೇಡಿಕೆ, ಜೊತೆಗೆ ಈ ಪ್ರಕರಣವನ್ನು ಎನ್ಐಎಗೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಸುಹಾಸ್ ಹತ್ಯೆಯ 3 ದಿನ ಹಿಂದೆ ಮುಖ್ಯಪೇದೆ ರಶೀದ್ ಸುಹಾಸ್ನನ್ನ ಠಾಣೆಗೆ ಕರೆಸಿದ್ರಂತೆ. ಮಾರಕಾಸ್ತ್ರಗಳನ್ನ ವಾಹನದಲ್ಲಿ ಇಡಬಾರದು, ಗುಂಪು ಜೊತೆ ಓಡಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅನ್ನುವಂತಹ ವಿಚಾರವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅನುಮಾನ. ಈ ನಡುವೆ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪಾಲಿಟಿಕ್ಸ್ ಜೋರಾಗಿದೆ. ಮಾಡಿದ್ದು ಅವರೇನೆ, ನಾವಲ್ಲ. ಈಗ ನೀವು ಅವ್ರನ್ನ ಮಹತ್ವ ಮಾಡ್ತೀರಾ, ಎಲ್ಲ ನೀವೇ ಮಾಡಿಸೋರು, ನೀವೇ ಪ್ರಚೋದನೆ ಕೊಡುವಂತವ್ರು. ಆಮೇಲೆ ಅವ್ರಿಗೆ ಒಂದು ಕ್ರೂರ ಒಂದು ಅಂತ್ಯಕ್ಕೆ ಅವರು ಹೋದಾಗ ಆಮೇಲೆ ನೀವೇ ಅದನ್ನ ಬೇರೆ ತರ ಉಪಯೋಗ. ಸುಹಾಸ್ ಶೆಟ್ಟಿ ವಿಷಯಕ್ಕೆ ರೌಡಿ ಶೀಟರು ಅಂತ ಹೇಳ್ತೀರಾ? ಯಾರ್ಯಾರು ಯಾವ್ಯಾವ ರೀತಿಯ ಸಂಬಂಧವನ್ನು ರೌಡಿ ಶೀಟರ್ಗಳಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿಚ್ಚಬೇಕಾ? ವಿಧಾನಸಭೆಯ ಸ್ಪೀಕರ್ ಆಗಿ ಇವತ್ತು ಕಾರ್ಯನಿರ್ವಹಿಸುತ್ತಿರುವಂತ UT ಖಾದರ್ ಅವರು ರಾಜೀನಾಮೆಯನ್ನ ಕೊಡಬೇಕು. UT ಖಾದರ್ ಈ ಹತ್ಯೆ ಆದ ತಕ್ಷಣ ಫಾಜಿಲ್ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡುವಂತ ಕೆಲಸವನ್ನು ಕೂಡ ತನಿಖೆ